ಮೊದಲಿಗೆ ಶ್ರೀಪಾದಂಗಳವರ ಒಂದು ವಿಶೇಷವಾದಂತಹ ಅವರ ಸಾಮರ್ಥ್ಯದವನ್ನು ಒಂದೇ ಒಂದು 2 ನಿಮಿಷದಲ್ಲಿ ನಾನು ಹೇಳ್ತಾ ಇದ್ದೇನೆ. ಒಮ್ಮೆ ಸ್ವಾಮಿಗಳು ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ನಾವು ಚೆನ್ನೈಯಲ್ಲಿ 15 ದಿವಸಗಳ ನವರಾತ್ರಿಯ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಆಗ ಅಲ್ಲಿ ಒಂದು ವಾಕ್ಯಾರ್ಥ ಸಭೆ ಏರ್ಪಾಡು ಮಾಡಲಾಗಿತ್ತು. ಎಲ್ಲ ವಿದ್ವಾಂಸರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು. ಅಲ್ಲಿ ಮಣಿದ್ರಾವಿಡ ಶಾಸ್ತ್ರಿಗಳು, ಕೃಷ್ಣಮೂರ್ತಿ ಶಾಸ್ತ್ರಿಗಳು ಮೊದಲಾದಂತಹ ಅನೇಕ ವಿದ್ವಾಂಸರು ಕೂಡ ಅಲ್ಲಿ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮಾಧ್ವರ ಪರವಾಗಿ ಏನು ಅನೇಕ ವಿದ್ವಾಂಸರು ಬರಬೇಕಾಗಿತ್ತು, ಅವರಿಗೆ ಬೇರೆ ಬೇರೆ ಅನಾನುಕೂಲತೆಗಳಿಂದಾಗಿ ಯಾರೂ ಕೂಡ ಬರಲಿಕ್ಕಾಗಲಿಲ್ಲ. ಆಗ ನಾನು ಮತ್ತು ಗುರುರಾಜಾಚಾರ್ಯ ಕಲ್ಕೂರವರು ಇಬ್ಬರೇ ಇದ್ದೆವು. ಗುರುರಾಜಾಚಾರ್ಯರಿಗೂ ಕೂಡ ಬಹಳ ಆರೋಗ್ಯದ ಒಂದು ಜ್ವರ ಇತ್ತು. ಅವರು ಹೇಳಿದರು, ಏನು ತಲೆ ಬಿಸಿ ಮಾಡ್ಕೊಬೇಡ, ಸ್ವಾಮಿಗಳಿದ್ದಾರೆ, ನಾನಿದ್ದೇನೆ, ನೋಡ್ಕೊತೇನೆ ಅಂತ ಅಂದರು. ಆದರೆ ಶ್ರೀಪಾದಂಗಳವರ ಅದ್ಭುತವಾದ ಸಾಮರ್ಥ್ಯ ಅವತ್ತು ಶ್ರೀಪಾದಂಗಳವರು ಒಬ್ಬರೇ ಮಾತಾಡಿದ್ದು. ಮಣಿದ್ರಾವಿಡ ಶಾಸ್ತ್ರಿಗಳು, ಕೃಷ್ಣಮೂರ್ತಿ ಶಾಸ್ತ್ರಿಗಳು ಎಲ್ಲರೂ ಇದ್ದಂತಹ ಸಭೆಯಲ್ಲೇ ಶ್ರೀಪಾದಂಗಳು ಒಬ್ಬರೇ ಇಡೀ ಒಂದು ವಾಕ್ಯಾರ್ಥ ಸಭೆಯನ್ನು ಯಾವುದೇ ಗಲಾಟೆ ಇಲ್ಲದೆ, ಯಾವುದೇ ವಿವಾದಗಳಿಲ್ಲದೆ ಅಷ್ಟು ಸಾಮರ್ಥ್ಯದಿಂದ ತಾವು ಮಾಡಿದರು. ಅಷ್ಟೇ ಅಲ್ಲದೆ ಅವತ್ತು ನಡೆದಂತಹ ಕಾರ್ಯಕ್ರಮದ ಅನಂತರ ಕೃಷ್ಣಮೂರ್ತಿ ಶಾಸ್ತ್ರಿಗಳು ಹೇಳಿದರು, ಪ್ರತಿ ಬಾರಿ ನೀವು ನಮ್ಮನ್ನು ಕರೆದು ವಾಕ್ಯಾರ್ಥಗಳನ್ನು ಏರ್ಪಾಡು ಮಾಡ್ತೀರಾ, ಆದರೆ ನಾವೇ ಈ ಸಲ ಅಲ್ಲಿಯ ಒಂದು ಸಂಸ್ಕೃತ ಕಾಲೇಜಲ್ಲಿ ವಾಕ್ಯಾರ್ಥ ಗೋಷ್ಠಿಯನ್ನು ಏರ್ಪಾಡು ಮಾಡ್ತೇವೆ, ನೀವು ಅದಕ್ಕೆ ಅಧ್ಯಕ್ಷರಾಗಿ ಬಂದು ನಮಗೆ ವಾಕ್ಯಾರ್ಥ ಗೋಷ್ಠಿಯನ್ನು ನಡೆಸಬೇಕು ಅಂತ ಹೇಳಿಕೊಂಡು ನಂತರ ವಾಕ್ಯಾರ್ಥ ಗೋಷ್ಠಿಯನ್ನು ಕೂಡ ಅಲ್ಲಿ ನಡೆಯಿತು. ಅನಂತರ ಅನೇಕ ಎಲ್ಲ ವಿದ್ವಾಂಸರು ಕೂಡ ಸೇರಿದ್ದರು.